ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಟ್ಯೂಸ್ಡೇ ಆ್ಯಂಡ್ ಜಸ್ಟ್ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ ಇದ್ದಾರೆ. ನೈಟು ಅಷ್ಟೇ, ಬೆಳಗ್ಗೆನೂ ಎದ್ದೋಳಕ್ಕೆ ಆಗಲಿಲ್ಲ. ಸಕ್ಕದಾಗಿ ನಿದ್ದೆ ಬಂದಿತ್ತು. ಕೈ ಬೇರೆ ಫೋಲ್ಡಾಗಿ ಇದ್ರ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೀನಿ ಅನ್ಸುತ್ತೆ, ಹಿಡ್ಕೊಂಬಿಟ್ಟಿತ್ತು. ಬಟ್ ತುಂಬ ಚೆನ್ನಾಗಿ ನಿದ್ದೆ ಆಯಿತು. ಅದಕ್ಕೆ ಆಲ್ಮೋಸ್ಟ್ 8:30-40 ಏನೋ ಎದ್ದಿದ್ದಾಯಿತು. ಆ್ಯಂಡ್ ಇವಾಗ ಎದ್ದು ನಾನು ಕಾಫಿ ಏನು ಕುಡ್ದಿಲ್ಲ, ಬಿಸಿನೀರು ಮಾಡ್ಕೊಂಡು ಕುಡ್ದಿದ್ದಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಓಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಜೊತೆಗೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ರೇಣು, ಹಾಯ್ ಹೇಳು. ಸೊ ನೋಡಿರ್ತೀರ ತುಂಬ ಸಲ ನೀವು ರೇಣುನ. ಹೊಸ್ಕೂರ್ಗೆ ಹೋದಾಗ ಅಲ್ಲಿದ್ವಲ್ವಾ. ಸೊ ನೆನ್ನೆ ಬಂದು ಅವಳ ಮನೆಗೆ ಶೂಟ್ ಎಲ್ಲ ಮಾಡ್ತಿದ್ವಿ ಇಬ್ರು. ಇವಾಗ ಅದೇ ಬ್ರೇಕ್ಫಾಸ್ಟಿಗೆ ಅವಳಿಗೆ ಸಪ್ರೇಟಾಗಿ ಮಾಡ್ಕೊಡ್ಬೇಕು, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ರೇಣು, ಚಟ್ನಿ ಮಾಡೋಕ್ಕಿದ್ದಿಲ್ಲ, ಇದು ಮಾಡ್ಕೊಡ್ಲ, ಉಪ್ಮಾ ತಿಂತೀಯ ನೀನು? ಉಪ್ಪಿಟ್ಟ ತಿನ್ನಲ್ವಾ? ಹಾಂ, ಸೂಪರ್. ಅದು ಬಿಟ್ಟರೆ ಇನ್ನೇನು ತಿಂತೀಯ ಬ್ರೇಕ್ಫಾಸ್ಟಲ್ಲಿ? ಏನು ಮಾಡೋದು ಗೊತ್ತಾಗ್ತಿಲ್ಲ. ಲೆಟ್ಸಿ. ಸೊ ಗೈಸ್, ನೈಕಾ ಹಾಲ್ನ ಮಾಡ್ತಿದ್ದೀನಿ. ನೆನ್ನೆ ಆರ್ಡರ್ ಮಾಡಿದ್ದು ರೋವರ್ಸ್ ಎಲ್ಲ ಬಂದ್ಬಿಟ್ಟು. ಫಸ್ಟ್ಗೆ ಬಂದ್ಬಿಟ್ಟು ಪಿಡಿ ಕ್ರೀಮ್ ಹೋಗ್ಬಿಟ್ಟು ಸೆರಮ್ನ ತರಿಸ್ಕೊಂಡ್ಬಿಟ್ಟೆ. ಸೊ ಇದು 50 ml ಆರ್ಡರ್ ಮಾಡಿದ್ದೀನಿ ಸಲ. ಒಂದು ವಿಶ್ ಕೇರ್ ಎಲ್ಲನೂ ಖಾಲಿ ಆಗ್ಬಿಟ್ಟಿದೆ ನನ್ನ ಹತ್ರ. ಸೊ ಅದಕ್ಕೋಸ್ಕರ ಇದನ್ನು ತರಿಸ್ತೀನಿ. ಸೊ ನೆಕ್ಸ್ಟು ಬಂದು ಹೊಸದಾಗಿ ಮಾಯ್ಶ್ಚರೈಸರ್ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ನೆನ್ನೆ ಟ್ರೈ ಮಾಡಿದೆ, ಓಕೆ ಥರ ಫೀಲ್ ಆಗುತ್ತೆ. ಸ್ವಲ್ಪ ಜೆಲ್ಲು ಕ್ರೀಮ್ ಎರಡು ಕಂಬೈನ್ ಆದಾಗ ಹೆಂಗೆ ಅನ್ಸುತ್ತಲ್ಲ ಆ ಥರ ಇದೆ. ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ. ಮತ್ತು ಡ್ರೈ ಸ್ಕಿನ್ಗೆ ಅಂತ ಮೆನ್ಷನ್ ಮಾಡಿದ್ರು, ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೀನಿ. ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಫ್ಯೂಚರಲ್ಲಿ ಅಂತ ಹೇಳ್ಬಿಟ್ಟು. ಇದೊಂದು ತುಂಬ ವೈರಲ್ ಆಗಿರೋದು ಲಿಪ್ಸ್ಟಿಕ್ ಆಯಿತಾ, ತುಂಬಾ ಚೆನ್ನಾಗಿದೆ. ಬಟ್ ಇನ್ನೂ ಟ್ರೈ ಮಾಡಿಲ್ಲ, ಬಟ್ ತುಂಬ ರಿವ್ಯೂಸ್ ಇದ್ರ ಬಗ್ಗೆ ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದೆ. ಇದು ಕೂಡ ಚೆನ್ನಾಗಿದೆ. ನನಗೆ ನ್ಯೂಡ್ ಲಿಪ್ ಶೇಡ್ಸ್ ತುಂಬಾ ಇಷ್ಟ ಆಗುತ್ತೆ ಇಲ್ಲ, ಅದಕ್ಕೋಸ್ಕರ ಇದನ್ನು ಆರ್ಡರ್ ಮಾಡಿರೋದು. ಈ ಬಾಡಿ ಡಿಟ್ಯಾನ್ಗೆ ಅಂತ ಹೇಳ್ಬಿಟ್ಟು ಇವೆರಡನ್ನೂ ಆರ್ಡರ್ ಮಾಡಿದ್ದೀನಿ. ಇದ್ರದ್ದು ಕೂಡ ತುಂಬ ಒಳ್ಳೆ ರಿವ್ಯೂಸ್ ಇದೆ. ಡಿಟ್ಯಾನ್ಗೆ ಮತ್ತು ಬಾಡಿ ಸ್ಕ್ರಬ್ಬರು ಮತ್ತು ಬಾಡಿ ವಾಶು ಎರಡನ್ನೂ ಆರ್ಡರ್ ಮಾಡಿದ್ದೀನಿ. ಎರಡು ನನಗೆ ಕಾಂಬೋದಲ್ಲಿ ಸಿಕ್ಕಿದ್ದು 600 rupees ಸಮಥಿಂಗ್ ಆಗಿರ್ಬೋದು ಅಂತಿದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ಇದ್ರ ರಿವ್ಯೂನ ಆದಷ್ಟು ಬೇಗ ಯಾವಾಗಾದ್ರೂ ಅಪ್ಡೇಟ್ ಮಾಡ್ತೀನಿ. ಬಟ್ ಇನ್ನೂ ಟ್ರೈ ಮಾಡಿಲ್ಲ, ಇವತ್ತು ಟ್ರೈ ಮಾಡಬೇಕು. ನಾನು ಲೇಟಾಗಿದ್ದರೂ ಬೇಗ ಎಲ್ಲ ಥರ ಮನೆ ಕೆಲಸನ ಮುಗಿಸ್ಕೊಂಬಿಟ್ಟೆ. ಆ್ಯಂಡ್ ಬಿಕಾಸ್ ನಮ್ಮದೊಂದು 3 ಏನೋ ವೀಡಿಯೋ ಶೂಟ್ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು, ಇದಾದಮೇಲೆ ಒಂದು ರೀಲ್ ಶೂಟ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಇತ್ತೀಚೆಗೆ ರೀಲ್ಸ್ನ ನೋಡಿನೇ ಅರ್ಥ ಡ್ಯಾನ್ಸ್ ಕಲ್ತ್ಬಿಟ್ಟಿರ್ತೀವಿ ಆಯಿತಾ. ಬಟ್ ಪ್ರಾಕ್ಟೀಸ್ಗಂತ ನಿಂತ್ಕೊಳಗೆ ತುಂಬ ಟೈಮ್ ತೊಗೊಳುತ್ತೆ. ಬಟ್ ನನಗೆ ಮೊದಲಿನ ಥರ ಡ್ಯಾನ್ಸ್ ಎಲ್ಲ ಅಷ್ಟು ಫ್ಲೆಕ್ಸಿಬಿಲಿಟಿ ಇಲ್ಲ ಬಾಡೀಲಿ ಇವಾಗ. ಅದು ನಂಗೆ ತುಂಬ ಗೊತ್ತಾಗ್ತದೆ. ಬಟ್ ಏನು ಮಾಡೋದು, ಟ್ರೈ ಮಾಡಿದೆ ಬಿಕಾಸ್ ನಾನು ಅದನ್ನು ಮಾಡಲೇಬೇಕಿತ್ತು. ನಂಗೆ ತುಂಬ ಇಷ್ಟ ಆಗಿತ್ತು ಸಾಂಗ್ ಕೂಡ. ಸಮ್ ಹೌ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 20 ಹಾಗೆ ನಿಂತ್ಕೊಂಡು ಮಾಡ್ತದೆ. ರೇಣು ಇದನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಳೆ. ಸ್ವಲ್ಪ ಡಿಫಿಕಲ್ಟ್ ಆಯ್ತಾ ಗೈಸ್. ಲಿಟ್ರಲಿ 3 ಥರ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ದೀನಿ. ದೆನ್ ಐ ರಿಯಲೈಸ್ ಹೋಗಿದೆಲ್ಲ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದೇ ಕಾಸ್ಟ್ಯೂಮಲ್ಲಿ ವಿಡಿಯೋ ಶೂಟ್ ಮಾಡಿದ್ದಾಯಿತು. ಆ್ಯಂಡ್ ನೀವು ಆಲ್ರೆಡಿ ಈ ವಿಡಿಯೋ ನೋಡಿರ್ತೀರ. ತಮಿಳ್ ಸಾಂಗ್ ಇದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ರೀಲ್ಸಲ್ಲಿ ಹೋಗಿ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸಾಂಗ್ ತುಂಬಾ ಚೆನ್ನಾಗಿದೆ. ಬಟ್ ಐ ಟ್ರೈಡ್ ಮೈ ಬೆಸ್ಟ್ ಅಂತ ಹೇಳ್ಬೋದು. ತುಂಬ ಪರ್ಫೆಕ್ಷನ್ ಎಲ್ಲ ಹುಡ್ಕೊಂಡು ಕೂತ್ಕೊಳ್ಳಲ್ಲ ನಾನು. ಪರ್ಫೆಕ್ಷನ್ ಹುಡ್ಕೊಂಡು ಕೂತ್ಕೊಂಡ್ರೆ ಇಡೀ ದಿವಸ ಎಲ್ಲ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಹೆಂಗೆ ಅನ್ಸುತ್ತೋ ಆ ಥರ ಡ್ಯಾನ್ಸ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಕೆಲವ್ರಿಗೆ ನಾನು ಡ್ಯಾನ್ಸ್ ಮಾಡೋದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಎಂಡ್ ಆಫ್ ದ ಡೇ ನನಗೇನು ಇಷ್ಟ ಆಗುತ್ತೋ ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಅದಾದಮೇಲೆ ನಾವು ಅಡುಗೆ ಎಲ್ಲ ಮಾಡಿ ಎತ್ತಿಕ್ಬಿಟ್ಟಿದ್ದೆ ಈ ಗ್ಯಾಪಲ್ಲಿ. ದೆನ್ ಅದಾದಮೇಲೆ ನಾವು ವಿಡಿಯೋ ಎಲ್ಲ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಹಂಗೆ ವಾಕ್ ಎಲ್ಲ ಮುಗಿಸ್ಕೊಂಡ್ಬರ್ಬೇಕಾದ್ರೆ ದೋಸೆ ಇಟ್ಟು ತೊಗೊಂಡು ಬಂದಿದ್ದಾಯಿತು. ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಆಯಿತಾ. ಸೊ ತಂದಿದ್ದು ದೋಸೆ ಇಟ್ಟು ಇವಾಗ ರೇಣುಗೆ ಬ್ರೇಕ್ಫಾಸ್ಟು. ನಾನು ನೆನ್ನೆ ನೈಟ್ ಇಬ್ರು ತಿಂದ್ವಿ. ಬಟ್ ಇವಾಗ ಬ್ರೇಕ್ಫಾಸ್ಟ್ ನಾನು ಓಟ್ಸ್ ತಿಂತೀನಿ. ಅವಳಿಗೆ ದೋಸೆನ ಹಾಕ್ಕೊಡ್ತಾ ಇದ್ದೀನಿ ಬಿಸಿ. ಥ್ಯಾಂಕ್ ಯು. ಅದೊಂದು ಫೋಟೋ ತಗೊಳಂದ್ರೆ ಆಫ್ ಮಾಡಿ. ಹಾಂ, ಶಬಾಷ್. ತಿಂದಾ?
ಇದಾದಮೇಲೆ 11 ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ಇವತ್ತು ಮಾಡೋದು ಬೇಡ ಅಂತ ಅನ್ಕೊತಿದ್ದೆ, ಸ್ಕಿಪ್ ಮಾಡೋಣ ಅಂತ. ಬಟ್ ಇಲ್ಲ ನಾನು ಆಲ್ರೆಡಿ ಈ ವೀಕಲ್ಲಿ 1 ಟೈಮ್ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನಾನು ಮತ್ತೆ ಸ್ಕಿಪ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. 5-6 ಡೇಸ್ ಅಟ್ಲೀಸ್ಟ್ ಶೋ ಅಪ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಫಸ್ಟ್ ಜಾಗಿಂಗ್ ಮಾಡಿಸ್ತಾರೆ ಆಯಿತಾ. ಅದಾದಮೇಲೆ ಲೋವರ್ ಬಾಡಿ ವರ್ಕೌಟ್ಸ್ ಇತ್ತು. ಇವತ್ತಂತೂ ಬ್ಲಾಸ್ಟ್ ಅಂತ ಹೇಳ್ಬೋದು. ಕಾಲಂತೂ ಫುಲ್ ಪೇನು. ಬಟ್ ತುಂಬ ಜನ ಲೆಗ್ ವರ್ಕೌಟ್ಸ್ನ ಇಷ್ಟಪಡ್ತಾರೆ. ಐ ಡೋಂಟ್ ನೋ ಯಾಕೆ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಇಟ್ಸ್ ಲೈಕ್ ಓಕೆ ಥರ, ಬಟ್ ತುಂಬ ಪೇನ್ ಆಗುತ್ತೆ. ರೇಣು ನನಗೆ ಸ್ಯಾರಿ ಉಡ್ಸಿದ್ದಾಳೆ. ಆ್ಯಂಡ್ ಇಲ್ಲಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಟೈಮ್ ಬಂದು 10:30 ಆಗಿದೆ. ಸೊ ಐ ಥಿಂಕ್ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನಂದು ಇದೇ ಥರ ಒಂದು ಫೋಟೋ ತಗೋ. ಸೊ ಗೈಸ್, ಇವತ್ತು ಈ ಥರ ರೆಡಿ ಆಗಿದ್ದೀನಿ. ಸ್ಯಾರಿ ಎಲ್ಲ ಉಡ್ಸಿದ್ದು ಬಂದು ರೇಣು. ಆ್ಯಂಡ್ ಈ ಸ್ಯಾರಿನ ನಾನು 2 ಇಯರ್ಸ್ ಬ್ಯಾಕ್ ನನ್ನ ಬರ್ಡೇಗೆ ಅಂತ ತೊಗೊಂಡಿದ್ದು. ಸೊ ಇವತ್ತು ಸೆಕೆಂಡ್ ಟೈಮ್ ಹಾಕೊಂಡಿರೋದು ಅಷ್ಟೇ. ಆ್ಯಂಡ್ ಎಸ್, ಅದೊಂದು ಆಲ್ಮೋಸ್ಟ್ ಶೂಟ್ ಕಂಪ್ಲೀಟ್ ಆಗೋ ಸ್ಟೇಜ್ ಇದೆ. ಸೊ ಅದನ್ನ ರೀಲ್ಸಲ್ಲಿ ಹಾಕ್ತೀನಿ, ಅವಾಗ ಡೆಫಿನೆಟ್ಲಿ ನೀವು ನೋಡಿ ಹೋಗೋಣ. ಸೊ ಗೈಸ್, ಟೈಮ್ ಬಂದು 3:30 ಆಗ್ತಿರ್ಬೋದೇನೋ. ರೂಮ್ ನೋಡಿ ಎಷ್ಟೊಂದು ಮೆಸ್ಸಿ ಆಗಿದೆ ಅಂತ ಹೇಳ್ಬಿಟ್ಟು. ಈ ಕಡೆ ಬಂದು ಶಾರ್ಟ್ ಕುರ್ತೀಸ್ದೊಂದು ವಿಡಿಯೋ ಆಯಿತು, ಈ ಕಡೆ ಸ್ಯಾರಿದೊಂದು ವಿಡಿಯೋ ಆಯಿತು. ಇವಾಗ ಮತ್ತೆ ಒಂದು ವಿಡಿಯೋ ಮಾಡೋಣ ಅಂತ ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ಎಲ್ಲ ಏನೋ ಕೆದ್ರಕೊಂಡ್ಬಿಟ್ಟಿದ್ದೀನಿ. ಇಲ್ಲಿಂದೇ ಇದೆ, ಎಲ್ಲರೂ ಮೆಸ್ಸಿ ಆಗಿಬಿಟ್ಟಿದೆ ಆಯಿತಾ, ಫುಲ್ ಮೆಸ್ಸಿ ಆಗಿದೆ. ಸೊ ವಿಡಿಯೋ ಎಲ್ಲ ಬರುತ್ತೆ, ಪ್ಲೀಸ್ ವಾಚ್ ಮಾಡಿ. ಆ್ಯಂಡ್ ಸೀರಿಯಲ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿ ಶೂಟ್ ಮಾಡಿದ್ದಾಳೆ ರೇಣು. ಥ್ಯಾಂಕ್ಸ್ ಟು ಹರ್, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಬಿಸಿಲಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಇವತ್ತು ಆ್ಯಕ್ಚುಲಿ ಬಿಸಿಲು ತುಂಬ ವೇರಿಯೇಷನ್ಸ್ ಆಗ್ತದೆ ಗೈಸ್. ನಾವು ಬಿಸಿಲು ಬರೋದಾದ್ರೆ ಬೆಳಗ್ಗೆಯಿಂದ ಕಾಯ್ಕೊಂಡಿದ್ವಿ, ಇವಾಗೆಲ್ಲ ಸ್ವಲ್ಪ ಬಿಸಿಲು ಬರ್ತಿರೋದು. ಬಟ್ ಇವಾಗ ಬೇಗ ಹೋಗಿ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡ್ಬರ್ತೀನಿ. ಸೊ ಇದಾದ್ಮೇಲೆ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಸೊ ಗೈಸ್, ನಾನು ಈ ಥರ ರೆಡಿ ಆಗಿದ್ದೀನಿ. ಇವಾಗ ನಾವು ನಮ್ಮ ಮನೆ ಹತ್ರ ಒಂದು ಪಬ್ಗೆ ಹೋಗ್ತಿರೋದು. ಸೊ ನಾನು ಮೇಕಪ್ ಏನೂ ರಿಮೂವ್ ಮಾಡಿಲ್ಲ ಇನ್ನೂ. ಸ್ವಲ್ಪ ಡೀಸೆಂಟಾಗಿ ಕಾಣಿಸ್ತದೆ. ಆ್ಯಕ್ಚುಲಿ ಜಾಸ್ತಿ ಬೆಳಗ್ಗೆ ಏನು ಓವರಾಗಿ ಮಾಡಿದ್ದೆ, ಅದು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇದನ್ನೇ ಕ್ಯಾರಿ ಮಾಡೋಣ ಅಂತೇಳ್ಬಿಟ್ಟು ಹಿಂಗೆ ಹೋಗ್ತಾ ಇರೋದು. ಇದು ನಾನು ಜುಡಿಯೋದಲ್ಲಿ ತೊಗೊಂಡಿದ್ದು, ಸವನಾದಲ್ಲಿ ತೊಗೊಂಡಿದ್ದು. 2 ಲಿಂಕ್ ಸಿಗಲ್ಲ, ಈ ಬ್ಯಾಗು ಸಿಗಲ್ಲ. ಇದು ಸ್ಟ್ರೀಟ್ ಶಾಪಿಂಗಲ್ಲಿ ತೊಗೊಂಡಿದ್ದು, ದಯವಿಟ್ಟು ಕೇಳಬೇಡಿ, ಓಕೆನಾ? ಸೊ ಅಲ್ಲಿ ಹೋದ್ಮೇಲೆ ಏನೆಲ್ಲ ತಿಂತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಲೆಟ್ಸ್ ಗೋ. ಎಸ್, ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ರೇಣು ಅಂತೂ 1-2 ಅವರ್ ರೆಡಿ ಆಗಿದ್ದಾಳೆ ಇವತ್ತು. ನಾನಂತೂ ಅದೇ ಮೇಕಪ್ಪಲ್ಲಿ ಬಂದಿದ್ದೀನಿ. ಸೊ 5th ಫ್ಲೋರೋ 4th ಫ್ಲೋರೋ ನನಗೂ ಶೋರ್ ಇಲ್ಲ, ಬಟ್ ಹೋಗಿ ನೋಡುವ. ಸೊ ಈ ಲೊಕೇಶನಿಗೆ ಫಸ್ಟ್ ಟೈಮ್ ಬಂದಿರೋದು ಗೈಸ್. ಬಟ್ ಶಿಫ್ಟಿಗೆ ನಾನು ತುಂಬ ಕಡೆ ಹೋಗಿದ್ದೀನಿ, ಬಟ್ ದಿಸ್ ಇಸ್ ಫಸ್ಟ್ ಟೈಮ್ ಹೋಗಿ. ಎಲ್ಲಿ ಕೂತ್ಕೊಳ್ಳೋಣ? ಲಾಸ್ಟಿಗೆ ತುಂಬಾ ಖಾಲಿ ಇದೆ, ಬಟ್ 50% ಆಫ್ ಇತ್ತು ಅಂತ ವಿ ಚೂಸ್ ದಿಸ್. ಲಾಸ್ಟ್ಗೆ ಹೋಗೋಣ. ವೆದರ್ ಅಂತೂ ಕ್ರೇಜಿ ಆಗಿದೆ ಇವತ್ತು. ಮಳೆ ಬಂದರೆ ಮತ್ತೆ ಎದ್ದು ಓಡ್ಬೇಕು ನಾವಿಬ್ರು ಇಲ್ಲಿಂದ. ರಿಮೆಂಬರ್ ದಟ್ ಗೈಸ್. ಇದೇನು ಮ್ಯಾಂಗೋ ಡಿಲೈಟ್ ಅಂತೆ, ಹೊಸದಾಗಿ ಟ್ರೈ ಮಾಡೋಣ ಅಂತ ಮಾಡಿದೇನೋ. ಚಾಕ್ಲೇಟ್ ಥರ ಕಾಣಿಸ್ತಿದೆ. ಇದು ವರ್ಜಿನ್ ಮೊಜಿಟೋ. ಸೊ ಇದು ಆಲ್ಮೋಸ್ಟ್ ಎಲ್ಲ ಟೈಮಲ್ಲಿ ಇದನ್ನೇ ಕುಡಿಯೋದು ನಾನು. ಸೊ ಲೆಟ್ಸ್ ಟ್ರೈ ಹೆಂಗಿದೆ ಅಂತ ಹೇಳ್ಬಿಟ್ಟು. ಬ್ಲರ್ ಇದೆ ಲೈಟ್, ಅದಕ್ಕೆ ನೀನು ಇಟ್ಕೊಂಡು ಸರಿ ಹೆಂಗೆ ಇಟ್ಕೊಂತೀನಿ ನೋಡಿ. ನಾಟ್ ಬ್ಯಾಡ್. ದಾಲ್ ಕಿಚಡಿ ಆರ್ಡರ್ ಮಾಡಿದ್ವಿ. ವಿ ಆರ್ ಆಲ್ಮೋಸ್ಟ್ ಡನ್. ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀವಿ ಇವತ್ತಿಬ್ರು ಅಲ್ವಾ? ಅವಳು ಟೈರ್ಡು, ನಾನು ಟೈರ್ಡು, ಶೂಟ್ ಮಾಡಿ. ಸೊ ಒಳ್ಳೆ ಊಟ ಆಯಿತು, ಬಿಸಿ ಇತ್ತು. ಚಳಿಗೂ ಅದಕ್ಕೂ ನಾನು ಸಖತ್ ಚಳಿ ಇದೆ ಗೈಸ್ ಆ್ಯಕ್ಚುಲಿ ಇವತ್ತು. ಅಲ್ಲಿಂದ ಬರೋಷ್ಟರಲ್ಲಿ ಆಲ್ಮೋಸ್ಟ್ 9:30-45 ಆಗಿರ್ಬೋದು ಅನಿಸುತ್ತೆ. ಆ್ಯಸ್ ಯೂಶ್ವಲ್ ನಾನು ಬ್ರಷ್ ಎಲ್ಲ ಮಾಡಿ ನನ್ನ ಫೇಸೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು. ನಿಜ ಊಟ ಅದೇನಕ್ಕೆ ತಿಂದೆ ಅಂತ ಅನ್ನಿಸ್ಬಿಡ್ತು, ಒಂಥರ ಹಿಡ್ಕೊಂಬಿಟ್ಟಿದ್ದಾಯ್ತು ಹೊಟ್ಟೆ ಹತ್ರ. ನೈಟಲ್ಲೆಲ್ಲ ಅದೇ ಥರ ಅನ್ನಿಸ್ತಿತ್ತು, ಬಟ್ ಸಮ್ ಹೌ ಓಕೆ. ಇವಾಗ ನಾಳೆಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಓಟ್ಸು ಮತ್ತು ಮಿಲ್ಕಲ್ಲಿ ಓಟ್ಸ್ ಹಾಕಿ ಅದು ಆಲ್ರೆಡಿ ಸೋಕ್ ಆಗಿದೆ. ಇವಾಗ ತೊಗೊಂಡೋಗಿ ಫ್ರಿಜ್ಗೆ ಇಡ್ತೀನಿ ಇದನ್ನು. ನಾಳೆ ಬೆಳಗ್ಗೆ ಅದಕ್ಕೆ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ ಹಾಕ್ಕೊಂಡು ತಿನ್ನಬೇಕು. ಆ್ಯಂಡ್ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು. ಇನ್ನೂ ಸ್ವಲ್ಪ ಪಾತ್ರೆಗಳಿದೆ, ಬಟ್ ನಾನೇನೋ ತೊಳೆದಿಲ್ಲ. ಮಧ್ಯಾಹ್ನ ಊಟ ಮಾಡಿದ್ದು, ಬಿಕಾಸ್ ಐ ಆಮ್ ಸೂಪರ್ ಟಯರ್ಡ್. ಚಾಕ್ಲೇಟ್ ರಾಣಿ, ಚಾಕ್ಲೇಟ್ ಕಲಿ ಮಾಡಮ್ಮ.
ಚಾಕ್ಲೇಟು ತಿಂದ ಓಕೆ. ಸೊ ಜಾಸ್ತಿ ಊಟ ಮಾಡಿಬಿಟ್ವಿ ಆಯಿತಾ, ಲಿಟ್ರಲಿ ಆಗ್ತಾನೆ ಇರಲಿಲ್ಲ ನನಗಂತೂ. ಯಾವಾಗ ಬಂದು ಡ್ರೆಸ್ ಚೇಂಜ್ ಮಾಡ್ತೀರೋ ಅನ್ನೋ ಅಷ್ಟು ಇದಾಗ್ಬಿಟ್ಟಿತ್ತು. ಫೈನಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಯಾ, ಸೊ ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಸಿಕ್ಕಾಪಟ್ಟೆ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.